ಸರ್ಕಾರಿ ಶಾಲೆ ಅಂಗನವಾಡಿಗಳನ್ನ ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮೆಲ್ಲರದ್ದು. ಬನ್ನಿ ಉಳಿಸಿ ಬೆಳೆಸೋಣ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಆಹಾರ ಉತ್ಪನ್ನಗಳ ತಯಾರಿಕಾ ಹೆಸರಾಂತ ಜೀನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ಅವರ ಕೊಡುಗೆ ಸ್ಮರಣೀಯ. ಸಮಾಜ ನಮಗೆ ನೀಡಿದ್ದಾದ್ರೂ ಏನು ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡುಗೆ ನೀಡಿದ್ದೆವು ಎನ್ನುವುದು ಅತಿ ಮುಖ್ಯ. ಇವರ ಈ ಉತ್ತಮವಾದ ಕೆಲಸ ಇತರರಿಗೂ ಸ್ಫೂರ್ತಿಯಾಗಲಿ ಎಂದರು. ಯಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ವೈಟಿ, ಆಶಾ ಲೋಹಿತ್, ಭಾಗ್ಯಮ್ಮ, ರಂಗನಾಥ್, ಪಿಡಿಒ ತುಳಸಿರಾಮ್, ಎಸ್ಟಿಎ ವೆಂಕಟರಾಮು, ಅಂಗನವಾಡಿ ಕೇಂದ್ರ ಶಿಕ್ಷಕಿ ಈರಮ್ಮ, ಸಹಾಯಕಿ ಜ್ಯೋತಿ, ಗ್ರಾಮದ ಕದುರಪ್ಪ, ಲೋಕೇಶ್, ಕೃಷ್ಣಯ್ಯ, ಮೋಹನ್ ಹಾಗೂ ಗ್ರಾಮದ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು. ಚಿನ್ನಾರಿ ಚಿತ್ತ ಮಾಡಿರುವ ಇಡೀ ತಾಲೂಕಿಗೆ ದಿಲೀಪ್ ಸಾರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಚಿನ್ನಾರಿ ಚಿತ್ತ ಮಾಡಿಕೊಡ್ಬೇಕು, LKG UKG ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಬಂದಿರೋದ್ರಿಂದ ನಮಗೂ ಒಳ್ಳೊಳ್ಳೆ ಇದು ಟಿವಿಗಳು ಸಹ ಬಂದಿದ್ದಾವೆ. ಒಂದು 78 ಅಂಗನವಾಡಿಗಳಿಗೂ ಟಿವಿಗಳು ಕೊಟ್ಟಿದ್ದಾರೆ. ನಮ್ಮ ಅಂಗನವಾಡಿಗೂ ನಮ್ಮ ಗ್ರಾಮ ಪಂಚಾಯತಿಗೆ 2 ಬಂದಿದೆ. ಗುಮ್ನಳ್ಳಿ ಗೊಲ್ರಟ್ಟಿಗೆ ಒಂದು, ಯಲಿಯೂರು ಅಂಗನವಾಡಿಗೆ ಒಂದು ಬಂದಿದೆ. ಆಮೇಲಿಂದ ಇದೇ ಇಲ್ಲಿ 15 ದಿವಸ ಮಾಡಿದ್ರು ಇದನ್ನು. ಅಂದರೆ ಭಾರಿ ನಿಧಾನವಾಗಿ ಆಗಲಿ ಒಳ್ಳೆ ಚಿತ್ತಾರಗಳನ್ನ ಬಿಡಿಸಿ ಮಕ್ಕಳಿಗೆ ಅದು ನೋಡಿ ಆಕರ್ಷಣೆ ಆಗಿ ನೋಡಿ ಕಲಿಕೆ ಇರುವ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರು ಈ ಯಲಿಯೂರು ಅಂಗನವಾಡಿ ಕೇಂದ್ರವನ್ನು ಇಲ್ಲೇ ಮುಂದೆ ನೋಡಬೇಕು ಅನ್ನೋ ಒಂದು ಕ್ಷಣ ನೋಡಬೇಕು ಅನ್ನೋ ಥರ ಚಿತ್ತಾರ ಮಾಡಿದ್ದಾರೆ. ನಮ್ಮ ಯಲಿಯೂರು ಅಂಗನವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಾಜಿ ಆಶಾಮ್ ಅವರು ಹಾಗೂ ರಂಗನಾಥ್ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸೆಕ್ರೆಟರಿ ನಾಗರಾಜ್ ಸರ್ ಅವರಿಗೂ, ನಮ್ಮ ಊರಿನ ಗ್ರಾಮಸ್ಥರಿಗೂ ಹಾಗೂ ಗ್ರಾಮ ನೆಂಬರ್ ಸದಸ್ಯರುಗಳಿಗೂ ನನ್ನ ಅಂಗನವಾಡಿ ಪರವಾಗಿ, ಊರಿನ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ. ನಮ್ಮ ಯಲಿಯೂರು ಗ್ರಾಮ ಪಂಚಾಯತಿ ಯಲಿಯೂರು ಗ್ರಾಮದಲ್ಲಿ ಅಂಗನವಾಡಿಗೆ ನಮ್ಮ ಜೀನ್ ಕಂಪನಿಯ ಮಾಲೀಕರಾದಂಥ ದಿಲೀಪ್ ಕುಮಾರ್ ಅವರು ನಮಗೆ ಈ ಅಂಗನವಾಡಿ ಕಟ್ಟಡಕ್ಕೆ ಸುಣ್ಣ ಬಣ್ಣಗಳ ಹಾಗೂ ಚಿತ್ರಲೇಪನಗಳ ಬಗ್ಗೆ ಚಿತ್ರಗಳನ್ನೆಲ್ಲ ಬರೆದು ಮಕ್ಕಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರು ಈಗಾಗಲೇ ಮೊನ್ನೆ ರತ್ನಸಂದ್ರ ಗ್ರಾಮ ಪಂಚಾಯತಿಯಲ್ಲೂ ಸಮೇತ ಓಪನ್ ಆದಾಗ ಎಲ್ಲ ತಾಲೂಕಿಗೂ ಇರುವಂಥ ಅಂಗನವಾಡಿಗೂ ಸಮೇತ ನಾವು ಸುಣ್ಣ ಬಣ್ಣ ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ಈಗಾಗಲೇ ಒಂದೊಂದು ಪಂಚಾಯತಿ ಮಟ್ಟದಲ್ಲಿ ಒಂದೊಂದು ಕಾಲೇ ಈಗಾಗಲೇ ಬಣ್ಣ ಹೊಡೆದು ತಯಾರು ಮಾಡಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಜೀವನದಲ್ಲಿ ಹಾಗೂ ಅವರು ಯಶಸ್ವಿಯಲ್ಲಿ ಮುಂದಿನ ನಡಿಗೆಯಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಈಗಾಗಲೇ ಮಾಜಿ ಅಧ್ಯಕ್ಷರಿದ್ದಾರೆ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿದ್ದಾರೆ, ಗ್ರಾಮಸ್ಥರಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಒಳ್ಳೆಯ ಎಲ್ಲ ನಮ್ಮ ತಾಲೂಕಿಗೆ ಒಳ್ಳೆಯ ಯಶಸ್ಸಿಗೆ ಕಾರಣಕರ್ತರಾಗಿರ್ತಾರೆ. ಹಾಗೂ ಎಲ್ಲ ಅಂಗನವಾಡಿಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಂತೆ ಬಣ್ಣ ಸುಣ್ಣ ಎಲ್ಲ ಹೊಡೆಸಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ. ಇನ್ನು ಮೊದಲನೇದಾಗಿ ಈಗ ಜೀನಿ ಕಂಪ್ನಿ ದಿಲೀಪ್ ಕುಮಾರ್ ಸರ್ಗೆ ಧನ್ಯವಾದಗಳು. ಯಾಕೆಂದರೆ ಈಗ ಅಂಗನವಾಡಿಗೆ ಒಂದು ನಶಿಸಿ ಹೋಗೋಂಥ ಪರಿಸ್ಥಿತಿಯಲ್ಲಿದ್ದಂಥ ಅಂಗನವಾಡಿಗಳಿಗೆ ಬಣ್ಣಗಳನ್ನು ಮಾಡ್ತಾ ಮಕ್ಕಳುಗಳು ಅಟ್ರಾಕ್ಷನ್ ಆಗಿ ಚಿತ್ರ ನೋಡ್ತಾ ಹೆಚ್ಚಿನದಾಗಿ ಮಕ್ಕಳುಗಳು ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಶಿರಾ ತಾಲೂಕಿನ ಎಲ್ಲ ಅಂಗನವಾಡಿಗಳಲ್ಲಿ ಬಣ್ಣಗಳು ಮಾಡ್ತಾಯಿದ್ದಾರೆ. ಮತ್ತು ಅವರು ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸ್ಕೂಲ್ಗಳಿಗೂ ಕೂಡ ಕಾಂಪೌಂಡ್ ನಿರ್ಮಿಸ್ತಾ ಅಭಿವೃದ್ಧಿ ಕಡೆ ಅವರು ಗಮನ ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸದ್ದು. ಇದೇ ಥರ ಸರ್ಕಾರನೂ ಕೂಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒಂಚೂರು ಗಮನ ಕೊಟ್ಟರೆ ಇನ್ನು ಹೆಚ್ಚಿನದಾಗಿ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಬರ್ತಾರೆ, ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಅಂತ ಹೇಳ್ತಾ, ಮತ್ತು ಜೀನಿ ಕಂಪ್ನಿ ಇದೇ ಥರ ಹೆಚ್ಚಿನದಾಗಿ ಬೆಳೀಲಿ, ಅದಕ್ಕೆ ಬೆಳೆಸೋಕ್ಕೋಸ್ಕರ ನಾವು ಆ ಕಂಪನಿಯ ಪ್ರಾಡಕ್ಟ್ಗಳನ್ನ ಹೆಚ್ಚೆಚ್ಚಾಗಿ ಖರೀದಿಸುತ್ತಾ ಅವ್ರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ.